Hello friends, myself Ullas. I am student of ICCA. Today we will discuss about the switch case in C. First we will discuss about the what is switch case. Switch case. In C, a switch case statement allows you to choose between multiple code blocks to execute based on the values of expression. Its control flow statement and simplify handling multiple possible values of a variable, especially when there are many conditions to check. Here, the general syntax of switch system switch statement in C switch ಕೇಸ್ ಕಾನ್ಸ್ಟೆಂಟ್ ಒನ್ ಇಲ್ಲಿ ಕೋಡ್ ಬರಿತೀವಿ. ಇಫ್ ಕೇಸ್ ಎಕ್ಸ್ಪ್ರೆಷನ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಒನ್ ಅಂತ ಕೊಟ್ಟಿದ್ವಿ, ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಸೇಮ್ ಅದೇ ತರ ಸೆಕೆಂಡ್ ಅಂತ ಕೊಟ್ಬಿಟ್ಟು ಬ್ರೇಕ್ ಪಾಯಿಂಟ್ ಥರ್ಡ್. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ಆಸ್ ಮೆನಿ ಕೇಸ್ ಸ್ಟೇಟ್ಮೆಂಟ್ ಅಂಡ್ ನೀಡೆಡ್. ನಿಮಗೆ ಮೆನಿ ಕೇಸ್ ನೀಡೆಡ್ ಇದ್ರೆ ಡಿಫಾಲ್ಟ್ ಅಂತ ಹಾಕೊಂಡ್ಬಿಟ್ಟು ಕೋಡ್ ಎಕ್ಸಿಕ್ಯೂಟ್ ಇಫ್ ನನ್ ಆಫ್ ದಿ ಕೇಸ್ ಮ್ಯಾಚ್ ಆಗ್ಲಿ ಅಂತ ಹಾಕ್ತಿದೀನಿ. ನೆಕ್ಸ್ಟ್ ಅದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇಷನ್ ಅದ್ರದ್ದು ಕೊಡ್ಬೇಕಂದ್ರೆ ಎಕ್ಸ್ಪ್ರೆಷನ್ಸ್, ಕೇಸ್ ಕಾನ್ಸ್ಟೆಂಟ್ಸ್, ಬ್ರೇಕ್ ಪಾಯಿಂಟ್ ಇದ್ರ ಬಗ್ಗೆ ನಾನು ಹೇಳ್ತೀನಿ. ದಿ ವ್ಯಾಲ್ಯೂ ದಟ್ ಇಟ್ ವ್ಯಾಲಿಡೇಟ್ once and then compared with each case values. ಒಂದರಿಂದ ಈಚ್ ಕೇಸ್ಗೆ ಕಂಪೇರ್ ಮಾಡ್ತೀವಿ. ನೆಕ್ಸ್ಟ್ ಕೇಸ್ ಸ್ಟೇಟ್ಮೆಂಟ್, ದಿ ವ್ಯಾಲ್ಯೂ ದಟ್ ದಿ ಎಕ್ಸ್ಪ್ರೆಷನ್ಸ್ is compared with if match is found, the code block associated with that case it execute. ಇದು ಕೋಡ್ ಫೌಂಡ್ ಆಗಿದ್ರೆ ಬ್ಲಾಕ್ ಅಸೋಸಿಯೇಟೆಡ್ ಆಗಿದ್ರೆ ವಿತ್ ಕೇಸ್ ಎಕ್ಸಿಕ್ಯೂಟ್ ಆಗಿ. ಬ್ರೇಕ್ ಅಂದ್ರೆ ಎಕ್ಸಾಕ್ಟ್ ದಟ್ ದಿ ಸ್ವಿಚ್ ಬ್ಲಾಕ್ ಇಫ್ ಬ್ರೇಕ್ ಈಸ್ omitted, the program contains executing the substitute case block behavior called fault truth. ಇವಾಗ ಸಿಂಪಲ್ ಆಗಿ ನಾನು ಒಂದು ಪ್ರೋಗ್ರಾಮ್ ಮಾಡಿದೀನಿ. ಇದ್ರ ಬಗ್ಗೆ ನಾನು ಅದನ್ನ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಅದನ್ನ ತೋರಿಸ್ತೀನಿ. ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಓಕೆ, ಗೊತ್ತಿರ್ಬೋದು. ಹೆಡರ್ ಫೈಲ್ ಹಾಕೊಂಡ್ಬಿಟ್ಟು ಇಲ್ಲಿ ಮೇನ್ ಫಂಕ್ಷನ್ ಬರ್ಕೊಂಡ್ಬಿಟ್ಟು ಇನ್ ಡೇ ಈಕ್ವಲ್ಸ್ ಟು 3. ನಾವು ಇವಾಗ ನಾನು ಡೇಗಳು ಕೊಟ್ಕೊಂಡಿದ್ದೀನಿ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಅಂತ. ಫಸ್ಟ್ ಸ್ವಿಚ್ ಕೇಸ್ ಡೇ ಅಂತ ಹಾಕೊಂಡಿದ್ದೀನಿ. ನನಗೆ ಡೇ 3 ನಲ್ಲಿ ಯಾವ್ದಾಯ್ತು ಮಂಡೇ ಇಂದ ಕೌಂಟ್ ಮಾಡ್ತಾ ಇದ್ದೀನಿ. ಡೇ 3 ನಲ್ಲಿ ಯಾವ್ದು ಬರುತ್ತೆ ಅನ್ನೋ ನನಗೆ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇವಾಗ ಕೇಸ್ 1 ನಲ್ಲಿ ಮಂಡೇ ಇದ್ರೆ ಪ್ರಿಂಟ್ ಆಗ್ಲಿ ಕೇಸ್ 1, ಕೇಸ್ 2 ಟ್ಯೂಸ್ಡೇ, ಕೇಸ್ 3 ಕೇಸ್ 2 ಟ್ಯೂಸ್ಡೇ, ಕೇಸ್ 3 ವೆಡ್ನೆಸ್ಡೇ. ಮತ್ತೆ ಬ್ರೇಕ್ ಪಾಯಿಂಟ್ ಹಾಕಂತಿದೀನಿ, ಯಾಕಂದ್ರೆ ನಮ್ಗೆ ಅಲ್ಲಿಂದ ಅದು ಎಕ್ಸಿಕ್ಯೂಟ್ ಆಗ್ಬೇಕು. ನೆಕ್ಸ್ಟ್ ಇವೆಲ್ಲ ನಮಗೆ ಪ್ರಿಂಟ್ ಆಗ್ಬಾರ್ದು ಅಂತ. ಓಕೆ, ನಾನು ಇದನ್ನ ಔಟ್ಪುಟ್ ನಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತೀನಿ. ಕೇಸ್ 4 ಥರ್ಸ್ಡೇ, ಕೇಸ್ 5 ಫ್ರೈಡೇ, ಕೇಸ್ 6 ಸಾಟರ್ಡೆ, ಕೇಸ್ 7 ಸಂಡೇ. ಡಿಫಾಲ್ಟ್ ಯಾವುದು ಇಲ್ಲದ್ರೆ ಇನ್ವ್ಯಾಲಿಡ್ ಡೇಟ್ ಅಂದ್ರೆ ನೀವು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಇವಿಷ್ಟ್ರಾಗ ಯಾವ್ದನ್ನ ಕೊರಿಲ್ಲ ನೀವು ಇವು ಇಷ್ಟು ಬಿಟ್ಟು ಬೇರೆ ಯಾವ್ದನ್ನ ಕೊಟ್ರೆ ನೇಮ್ನ ಅದು ಇನ್ವ್ಯಾಲಿಡ್ ಡೇ ಅಂತ ಪ್ರಿಂಟ್ ಆಗ್ಲಿ ಅಂತ ಇಲ್ಲಿ ಹೇಳಿ ಬರ್ಕಂತಿದೀನಿ. ಬ್ರೇಕ್ ಪಾಯಿಂಟ್ ಯಾಕೆ ಇಡ್ತೀವಿ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ರನ್ ಮಾಡಿದೆ, ಡೇ 3 ಅಂತ ಕೊಟ್ಟಿದ್ದೆ. ಇನ್ನೊಂದ್ಸಲಿ ತೋರಿಸ್ತೇನೆ ಬೇಕಾದ್ರೆ. ಡೇ 1 ನಲ್ಲಿ ಮಂಡೇ ಇದೆ, ಡೇ 2 ನಲ್ಲಿ ಟ್ಯೂಸ್ಡೇ ಇದೆ, ಡೇ 3 ನಲ್ಲಿ ವೆಡ್ನೆಸ್ಡೇ ಇದೆ. ಓಕೆ, ನಾವು ಡೇ 3 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಎಕ್ಸಾಕ್ಟ್ ಆಗಿ ವೆಡ್ನೆಸ್ಡೇ ಪ್ರಿಂಟ್ ಆಯ್ತೈತೆ. ನಾವು ಬ್ರೇಕ್ ಪಾಯಿಂಟ್ ಕೊಟ್ಟಿರೋದ್ರಿಂದ ಈ ವೆಡ್ನೆಸ್ಡೇ ಆಗಿ ಮ್ಯಾಗ ಇರೋ ಯಾವ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ. ನಾವು ಬ್ರೇಕ್ ಪಾಯಿಂಟ್ ಏನಾರ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕಂಟಿನ್ಯೂ ಆಗಿ ಬರ್ತಿರೋದು. ಓಕೆ, ನಮ್ಗೆ ಕ್ಲಾರಿಟಿ ಇರೋಕ್ಕೋಸ್ಕರ ನಾವು ಬ್ರೇಕ್ ಪಾಯಿಂಟ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಬ್ರೇಕ್ ಮಾಡಕ್ಕೋಸ್ಕರ ವೆಡ್ನೆಸ್ಡೇ ಆದ ತಕ್ಷಣ ಇಲ್ಲಿ ಬ್ರೇಕ್ ಮಾಡು ಅಂತ ಹೇಳ್ತೀವಿ ಇದ್ರಾಗೆ ಕಂಪ್ಯೂಟರ್ ನಾವು. ಓಕೆ, ಇಲ್ಲಿ
ಬೇಕಾದ್ರೆ ನೆಕ್ಸ್ಟ್ 4 ಅಂತ ಕೊಡಿ. ಓಕೆ, ಇದನ್ನ ಸ್ಟಾಪ್ ಮಾಡ್ಬಿಟ್ಟು ಮತ್ತೊಂದ್ಸಲಿ ರನ್ ಮಾಡಿ. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ, ಥರ್ಸ್ಡೇ ಪ್ರಿಂಟ್ ಆಯ್ತೈತೆ. ನೆಕ್ಸ್ಟ್ ಅದರಿಂದ ಬ್ರೇಕ್ ಹಾಕಿರೋದ್ರಿಂದ ಬ್ರೇಕ್ ಆಗಿ ಇಲ್ಲಿಗೆ ನಿಲ್ತೈತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.